6 ತಿಂಗಳ ಹಿಂದೆ ಬೇರೆ ಫುಡ್ನ ಯೂಸ್ ಮಾಡ್ತಾ ಇದ್ರಲ್ವಾ, ಅವಾಗ ನಿಮ್ಗೆ ಎಷ್ಟು ಸತಿ ಕೆಚ್ಚಲು ಬಾವು ಬರ್ತಿತ್ತು ಸರ್. ಒಂದು ಹಸುಗೆ ಏನಾದರೂ ಕೆಚ್ಚಲು ಬಾವು ಬಂತು ಅಂದ್ರೆ ಮಿನಿಮಮ್ ಅಂದ್ರೂ 500 ರಿಂದ 2000 ತನಕ ರೈತರು ಖರ್ಚು ಮಾಡ್ತಾರೆ. ಪ್ಲಸ್ ಅದ್ರ ಜೊತೆಗೆ ಮೊಲೆಗಳೆಲ್ಲ ಬ್ಲಾಕ್ ಆಗಿಬಿಡ್ತದೆ. ಅಂದರೆ 99% ಬರಲ್ಲ, ಜ್ವರ ಬರ್ತದೆ ಸರ್ ಫಸ್ಟ್. ಈಗ ಏನು ಜ್ವರ ಇಲ್ಲ ಸರ್. ನಾವು ಈ ಫುಡ್ ಹಾಕಿದಾಗಲಿದ್ದ ಒಂದು 100 ಲೀಟ್ರ್ ಮೇಲೆ ಜಾಸ್ತಿ ಆಗಿವೆ ಸರ್. ಸಮಸ್ತ ರೈತ ಬಾಂಧವರಿಗೂ ಫಾರ್ಚೂನ್ ಕಾಟನ್ ಅಗ್ರೋ ಇಂಡಸ್ಟ್ರಿ ಗೌರಾಪುರ ಹಾವೇರಿ ಇವರಿಂದ CBM ಕ್ಷೀರಾಮೃತ ಸೂರ್ಯ ಅಂತ ಫೀಡನ್ನು ನಾವಿಲ್ಲೊಬ್ಬ ರೈತರಿಗೆ ಕೊಟ್ಟಿದ್ದೀವಿ. ಅವರು ತಮ್ಮ ಅನುಭವಗಳನ್ನು ಹಂಚ್ಕೋತಾರೆ ಇಲ್ಲಿ ಅವರು ಆ್ಯಕ್ಚುಲಿ ಇಲ್ಲಿ 5-6 ತಿಂಗಳಿಂದ ನಮ್ಮ ಫುಡ್ಡನ್ನು ಉಪಯೋಗಿಸ್ತಾ ಇದ್ದಾರೆ. ಅವ್ರದ್ದು ಸುತ್ತ ಫಾರ್ಮು ಇದೆ, ಅವ್ರದ್ದು ಹಸುಗಳನ್ನು ಸಾಕಿದ್ದಾರೆ, ಎಮ್ಮೆಗಳನ್ನು ಸಾಕಿದ್ದಾರೆ. ಅವರ ಅನುಭವವನ್ನು ಅವರು ಹಂಚ್ಕೋತಾರೆ. ಅವ್ರಿಗೆ ನಾವು ಏನೇನು ಅವ್ರಿಗೆ ಆಗಿದೆ ಅಂತ ಕೇಳ್ತಾ ಹೋಗ್ತಿರ್ತೀವಿ, ಅದ್ರ ಬಗ್ಗೆ ಅವ್ರು ಇದು ಮಾಡ್ತಾರೆ. ಸರ್, ತಮ್ಮ ಹೆಸರು ಸರ್? ದುರ್ಗೇಶ್ ಸರ್. ದುರ್ಗೇಶ್. ಊರು ಸರ್? ನಾಳೆ ಹೊಸಕೆರೆ ಸರ್. ಹೊಸಕೆರೆ ತಾಲೂಕು, ಅಗ್ರಿಬೊಮ್ಮನಹಳ್ಳಿ, ವಿಜಯನಗರ ಡಿಸ್ಟಿಕ್. ಹ್ಞೂ ಸರ್. ಸರ್, ಇದೀಗ ನಮ್ದು ಕ್ಷೀರಾಮೃತನ CBM ಕ್ಷೀರಾಮೃತ ಸೂರ್ಯನ ಎಷ್ಟು ದಿನದಿಂದ ಉಪಯೋಗಿಸ್ತಾ ಇದ್ದೀರಾ? ಒಂದು 5-6 ತಿಂಗಳು ಆಯ್ತು. 5-6 ತಿಂಗಳು ಉಪಯೋಗಿಸ್ತಿದ್ದೀರಾ? ಹ್ಞೂ ಸರ್. ಅದರಿಂದ ಸರ್ ಈಗ ರೈತರಿಗೆ ಮತ್ತೆ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಾ, ಅದ್ರ ಬಗ್ಗೆ ಏನೇನು ಹೇಳ್ತೀರಾ? ಹಾಲು ಎಷ್ಟು ಜಂಪ್ ಆಗಿದೆ ಸರ್? ಹಾಲು ಚೆನ್ನಾಗಿ ಬರುತ್ತೆ, ಹಾಲುಗೆಲ್ಲ ಚೆನ್ನಾಗಿ, ಆರೋಗ್ಯ, ಆಕಳ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಂದ್ರೆ ಯಾವ ರೀತಿ ರೀ ಇದು ಹಾಕೋದ್ರಿಂದ ನಿಮ್ಗೆ ಕೆಚ್ಚಲು ಬಾವು ಅಂತವೆಲ್ಲ ಏನಾದ್ರು ಬರ್ತಾ ಇದಾವ್ರಿ? ಯಾವಾಗ ಒಂದು ಮಾಮೂಲಿ ಬರ್ತಿರ್ತಾವ ಸರ್. ಹಾಲು ತ್ರಾಸ ಕೊಡ್ತೈತೆ ಜಾಸ್ತಿ? ಏನಾರು ತ್ರಾಸ ಏನಿಲ್ಲ ಸರ್. ನಾವು ಐಸ್ ಕಡ್ಡಿ ಹಿಂಡಿ ಅದು ಫ್ರಿಜ್ಜಲ್ಲಿ ಇಟ್ಟು ಅದಕ್ಕೆಲ್ಲ ಒರೆಸಿ ಒಂದಿನ ಕ್ಲೀನ್ ಹಿಂಡಿಬಿಟ್ರೆ ಸ್ವಚ್ಛ ಆಗತ್ತೆ ಸರ್. ಈಗ ಇಷ್ಟು ಈಸಿಯಾಗಿ ನಿಮ್ಗೆ ಹೋಗ್ತಾ ಇತ್ತು. ಈಗ 6 ತಿಂಗಳಲ್ಲಿ ನಿಮ್ಗೆ ಎಷ್ಟು ಸತಿ ಕೆಚ್ಚಲು ಬಾವು ಬಂದಿತ್ರಿ? ಒಂದು ಸಲ ಬಂದಿರ್ಬೋದು ಸತಿ ಅಷ್ಟೇ. ಈಗ ಅದನ್ನೇ ನೀವು 6 ತಿಂಗಳ ಹಿಂದೆ ಬೇರೆ ಫುಡ್ನ ಯೂಸ್ ಮಾಡ್ತಾ ಇದ್ರಲ್ವಾ, ಅವಾಗ ನಿಮ್ಗೆ ಎಷ್ಟು ಸತಿ ಕೆಚ್ಚಲು ಬಾವು ಬರ್ತಿತ್ತು ಸರ್? ಭಾಳ ಬರ್ತಾ ಇತ್ತು. 3-4 ಎಷ್ಟು ಸತಿ ತಿಂಗಳಿಗೆ ಎಷ್ಟು ಸತಿ ಬರ್ತಾ ಇತ್ತು? ಒಂದು 2-3 ಸಲ ಬಂದಿದೆ ಸತಿ ಬರ್ತಾ ಇರ್ತಿತ್ತು. ಈಗ ಅದಾದ್ಮೇಲೆ ಅದರಿಂದ ನಿಮ್ಗೆ ಡಾಕ್ಟ್ರಿಗೆಲ್ಲ ಹೋಗಿ ಕರ್ಸ್ತಿದ್ರಿ ಅವಾಗ? ಹ್ಞೂ ಸರ್. ಅವಾಗೆಲ್ಲ ಎಷ್ಟು ಖರ್ಚು ಆಗ್ತಿತ್ತು ನಿಮ್ಗೆ? ಅವಾಗ ಮಾಮೂಲಿ ಖರ್ಚು ಹಾಗೆ ಆಗ್ತಿತ್ತು. ಎಷ್ಟು ಅಂತ ಹೇಳಕ್ಕಾಗಲ್ಲ. ಅಂತಂದ್ರೆ ಅದ್ರ ಯಾಕೆ ಇದನ್ನ ನಾನು ಕೇಳ್ತಿದ್ದೀನಿ ಅಂತಂದ್ರೆ, ಇದನ್ನ ನಮ್ಮ ರೈತ ಬಂದವರು ಯಾಕೆ ನಾವು ಇದು ಹೇಳ್ತೀವಿ ಅಂದ್ರೆ, ಈಗ ಒಂದು ಹಸುಗೆ ಏನಾದರೂ ಕೆಚ್ಚಲು ಬಾವು ಬಂತಂದ್ರೆ ಮಿನಿಮಮ್ ಅಂದ್ರೂ 500 ರಿಂದ 2000 ತನಕ ರೈತರು ಖರ್ಚು ಮಾಡ್ತಾರೆ. ಪ್ಲಸ್ ಅದ್ರ ಜೊತೆಗೆ ಮೊಲೆಗಳೆಲ್ಲ ಬ್ಲಾಕ್ ಆಗಿಬಿಡ್ತದೆ. ಇದರಿಂದ ಬರಲ್ಲ ಅಂತಲ್ಲ, ಬಂದ್ರೂ ಸುತವ ಅದರಿಂದ ಯಾವುದೇ ತ್ರಾಸುಗಳಾಗಲ್ಲ. ಅಂದರೆ 99% ಬರಲ್ಲ, ಬಂದ್ರೂ ಸುತವ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ತಡ್ಕೊಳ್ಳೋಂಥ ಶಕ್ತಿ ಬರ್ತದೆ ಅಂತ. ಅದ್ರ ಜೊತೆಗೆ ಸರ್, ಈಗ ಮತ್ತೆ ಇದು ಹೀಟಿನ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನಿಮ್ದು ಇದ್ರದ್ದು ಏನು ಪ್ರೆಗ್ನೆನ್ಸಿ ಆಗೋದಾಗಿರ್ಬೋದು, ಅಂದ್ರೆ ಗರ್ಭ ಕಟ್ಟೋದಂತ, ಅದೆಲ್ಲ ಹೇಗಂತ ಅನ್ಸುತ್ತೆ ಸರ್ ನಿಮ್ಗೆಲ್ಲ? ಸರ್, ವೀಟಿಗೆ ಬಂದ್ರೆ ಚೆನ್ನಾಗಿ ಬರ್ತವೆ ಸರ್. ಅಲ್ಲಿ ಆರ್ಯಾಡ್ ಬರ್ತವೆ ಸರ್. ರೇಟಿಗೆಲ್ಲ ಕರೆಕ್ಟಾಗಿ ಬರ್ತಾ ಇದಾವೆ, ಗರ್ಭ ಎಲ್ಲ ಸರಿಯಾಗಿ ಕಟ್ತಾ ಇದ್ದಾವೆ. ಆಮೇಲೆ ಹಸುಗಳಿಗೆ ಮೊದಲಿಗೆ ಈ ಫೀಡ್ ಯೂಸ್ ಮಾಡೋಕ್ಕಿಂತ ಮುಂಚೆಗೆ ಜ್ವರ ಗಿರೆಲ್ಲ ಬರ್ತಾ ಇದ್ವು ಸರ್? ಜ್ವರ ಬರ್ತದ್ದು ಸರ್ ಫಸ್ಟ್. ಈಗ ಏನು ಜ್ವರ ಇಲ್ಲ ಸರ್. ಜ್ವರ ಇಲ್ಲ ಅಂದ್ರೆ ಮಾಮೂಲಿ ಬರ್ತಾವ ಸರ್, ಒಂದೊಂದು ಆಕಳಕ್ಕೆ ಪುಟ್ಟ ಬರ್ತಾ ಇರ್ತವೆ. ಬಟ್ ಅದರಿಂದ ಸುಧಾರಣೆ ಅಂತ ಭಾಳ ಇದೆ. ಹಸುಗಳಿಗೆಲ್ಲ ಸುಧಾರಣೆ ಭಾಳ ಇದೆ. ಅದರಿಂದ ಹೆಚ್ಚಿಗೆ ಯಾವುದೇ ತ್ರಾಸುಗಳಿಲ್ಲ. ಯಾಕಂದ್ರೆ ನಾವು ಹಿಂದಿನ ಸತಿ ವಿಡಿಯೋ ಮಾಡಿದಾಗೂ ಹಸುಗಳು ಸ್ವಲ್ಪ ವೀಕ್ನೆಸ್ ಇತ್ತು, ಇದೆಲ್ಲ ಇತ್ತು. ಬಟ್ ಈಗ ಒಳ್ಳೆ ಶೈನಿಂಗ್ ಬಂದಿದ್ದಾವೆ, ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ ಎಲ್ಲ ಕಾಣಿಸ್ತಾ ಇದಾವೆ. ಆಮೇಲೆ ಹಾಲು ನಿಮ್ಮ ಪ್ರಕಾರವಾಗಿ ಎಷ್ಟು ತನಕ ಜಾಸ್ತಿ ಆಗಿದ್ದೀರಿ ಒಂದು ಹೊತ್ತಿಗೆ ಹಿಂಗೆಲ್ಲವ? ಸರ್, ನಾವು ಈ ಫುಡ್ ಹಾಕಿದಾಗಲಿದ್ದ ಒಂದು 100 ಲೀಟ್ರ್ ಮೇಲೆ ಜಾಸ್ತಿ ಆಗಿವೆ ಸರ್. ಅಂದ್ರೆ ಎಲ್ಲ ಇದ್ರದ್ದು ಸೇರಿ ಹೇಳ್ತೀವಿ ಅಂತಂದ್ರೆ ಒಂದು ಹಸುಗೆ ಒಂದು ಆಕಳ ಮೇಲೆ 2 ರಿಂದ 2.5 ಲೀಟರ್ 3 ಲೀಟರ್ ತನಕ ಜಂಪ್ ಆಗಿದ್ದೇವೆ ಸರ್. ಜಂಪ್ ಆಗಿದೆ. ರೈತ ಬಂದ್ರೆ ಇವ್ರ ಪ್ರಕಾರ ಏನಂತಂದ್ರೆ, ಹಸುಗಳಿಗೆ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು, ಪ್ಲಸ್ ಅದ್ರ ಜೊತೆಗೆ ಹಾಲಿಂದ ಆಗಿರ್ಬೋದು, ಫ್ಯಾಟ್ ಆಗಿರ್ಬೋದು, SNF ಆಗಿರ್ಬೋದು, ಎಲ್ಲ ರೀತಿಯಿಂದ ಚೆನ್ನಾಗಿ ಬರ್ತಾ ಇದೆ. ಇದ್ರ ಪ್ರಕಾರ ನಾವೀಗೆಲ್ಲ ನೋಡಿದಾಗಿಂದ ನೀವು ನಮ್ಮ ರೈತ ಬಾಂಧವರಿಗೆಲ್ಲ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ಈ ಫುಡ್ ಉಪಯೋಗಿಸ್ಬೋದು, ಉಪಯೋಗಿಸಬಾರ್ದು, ಅಥವಾ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದಲ್ದೇ ಮತ್ತೆ ನೀವು ಈ ಫೀಡ್ ಬಿಟ್ಟು ಬೇರೆ ಏನು ಕೊಡ್ತಾ ಇಲ್ಲ ಕೊಡ್ತಿದ್ದೀರಾ? ಏನು ಕೊಡಲ್ಲ, ಬರೀ ಹುಲ್ಲು, ಮೇವು, ಈ ಫೀಡ್. ಇಷ್ಟು ದೊಡ್ಡ ಫಾರ್ಮ್ ಇದ್ರು ಎಲ್ಲ ಇದ್ರು ನೀವು ಕೊಡ್ತಿರೋದು ಇದು ಒಂದೇನೆ ಅಂತ. ಇದು ಒಂದೇ ಸರ್. ಇದಕ್ಕೆ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಇದು ಕೊಟ್ಟರೆ ಚೆನ್ನಾಗಿ ಸರ್. ಚೆನ್ನಾಗ ಫುಡ್ ಆರೋಗ್ಯ ಚೆನ್ನಾಗಿರ್ತವೆ, ಹಾಲು ಹೆಚ್ಚಿಗೆ ಆಕೈತೆ, ರೈತರಿಗೆ 4 ಕಾಸು ಉಳಿತೆ, ಚೆನ್ನಾಗಿ ಬರುತ್ತೆ. ಬಂದವರು ಏನಂದ್ರೆ ಅವ್ರದ್ದು ಪ್ರಕಾರ ರೈತರಿಗೆಲ್ಲ ಉಪಯೋಗಿಸ್ಬೋದು. ನಾವು ಹೇಳಲಿಕ್ಕೆ ಒಂದು ಇಷ್ಟಪಡ್ತೇವೆ. ಯಾಕಂದ್ರೆ ಇಡೀ ನಮ್ಮದು ನಾವು ಸ್ಟಡಿ ಮಾಡಿದ ಪ್ರಕಾರ ಎಲ್ಲದರಲ್ಲೂ ಒಂದು ಆಕಳದ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು, ಕೆಚ್ಚಲು ಬಾವು ಆಗಿರ್ಬೋದು, ಹೀಟಿನ ಪ್ರಾಬ್ಲಮ್ ಆಗಿರ್ಬೋದು, ಹಾಲು ಜಂಪ್ ಆಗಿರೋದು, ಫ್ಯಾಟ್, ಎಲ್ಲ ಅಂಶಗಳನ್ನು ಕೂಡಿದೆ ಒಂದು ಹಸುಗಳಿಗೆ ಒಂದು ಅಮೃತ ಅಂತಲೇ ನಾವು ಇದನ್ನು ಹೇಳ್ಬೋದು, CBM ಕ್ಷೀರಾಮೃತ ಸೂರ್ಯ ಅಂತೇಳಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಯೂಸ್ ಮಾಡಿರಲ್ಲ, ಯೂರಿಯಾನು ಯೂಸ್ ಮಾಡಿರಲ್ಲ. ನಾವು ಆಲ್ರೆಡಿ ಅದನ್ನು ಮೆನ್ಷನ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಯಾವುದೇ ರೀತಿಯಿಂದ ನಿಮಗೆ ಸರ್ಟಿಫಿಕೇಷನ್ ಬೇಕಾದ್ರೂ ನಾವು ಅದ್ರ ಬಗ್ಗೆ ನಾವು ಕೊಡ್ತೀವಿ ನಾನು ನಿಮಗೆ. ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ನೀವು ಯಾವುದೇ ಲ್ಯಾಬ್ರೇಟರಿ ಚೆಕ್ ಮಾಡಿಕೊಂಡು ಸುತ್ತಲೂ ಬರ್ಬೋದು. ಆ ರೀತಿಯಿಂದಾಗಿ ಹಸುಗಳಿಗೆ ಭಾಳ ಚೆನ್ನಾಗಿ ಸಂಜೀವಿನಿಯಾಗಿ ವರ್ಕ್ ಮಾಡ್ತದೆ. ಈ ರೀತಿಯಿಂದ ಎಲ್ಲ ರೈತರು ಅದನ್ನು ಉಪಯೋಗಿಸಿ ಮತ್ತು ಅದರ ಲಾಭವನ್ನು ತಗೋಬೇಕಾಗಿ ಉಪಯೋಗಿಸಿದ್ರೆ. ನೀವು ಇಷ್ಟೆಲ್ಲ ಹೊತ್ತು ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ. ಹ್ಞೂ ಸರ್. ಓಕೆ, ಥ್ಯಾಂಕ್ಸ್. ಹ್ಞೂ ಸರ್.